ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಮೇಶ್ ರಾಮತಿ. ಇವತ್ತು ನಾನಿರೋದು ನಲ್ಲಾಂಟಿ ಗ್ರಾಮದಲ್ಲಿ. ಇಲ್ಲಿ ನಲ್ಲಾಂಟಿ ಗ್ರಾಮದಲ್ಲಿ ಬಹುದಿನಗಳಿಂದ ಚಿಕನ್ ಗುನ್ಯಾ ಭೀತಿ ಎದುರಾಗಿದೆ. ಆರೋಗ್ಯ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ. ಅವರು ಏನೇನು ಕ್ರಮ ಕೈಗೊಂಡ ಅಂತ ನೋಡೋಣ ಬರ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಈ ನಲ್ಲಾನಟ್ಟಿ ಗ್ರಾಮದಾಗ ಕಳೆದ ಸ್ವಲ್ಪ ದಿವಸದಿಂದ ಚಿಕನ್ ಗುನ್ಯಾ ಶಂಕಿತ ಕೇಸ್ಗಳು ಕಂಡು ಬರಾಕತ್ತಿದ್ವು. ಅಂದ್ರೆ ಜಾಯಿಂಟ್ ಪೇನ್ ಈ ರೀತಿಯಾದಂಥ ಒಂದಿಷ್ಟು ಲಕ್ಷಣಗಳಿದ್ವು. ಅದ್ರ ಸಂಬಂಧ ಅಂತ ಹೇಳಿ ನಾವು ಬ್ಲಡ್ ಸ್ಯಾಂಪಲ್ ಎಲ್ಲಾನು ಕಳ್ಸಿದ್ದೇವೆ. ರಿಪೋರ್ಟ್ ಎಲ್ಲ ನೆಗೆಟಿವ್ ಬಂದದ ಲಾಸ್ಟ್ ಟೈಮ್. ಮತ್ತು ಮೊನ್ನೆ 18 ಡೇಟ್ಗೆ 2 ಸ್ಯಾಂಪಲ್ ಕಳ್ಸಿದ್ವು ರೀ. ಸೊ ಈಗ ನಾವು ಕ್ಯಾಂಪನ್ನು ನಿನ್ನೆ 19 ತಾರೀಕು ಇಟ್ಕೊಂಡು ಸ್ಟಾರ್ಟ್ ಮಾಡೇವ್ರಿ. ಇಲ್ಲಿ ಕೇಸ್ ಯಾವುದು ಸಿಕ್ಕಿಲ್ಲ ರೀ. ಬಟ್ ಸಿಂಪ್ಟಮ್ಸ್ ಎಲ್ಲ ಅದಾವ. ಸೊ ಇಲ್ಲಿ ಕ್ಯಾಂಪ್ ಸ್ಟಾರ್ಟ್ ಮಾಡೇವ್ರಿ. ನಮ್ಗೆ ಇಲ್ಲಿ ಏನು ಬೇಕು ಪೇಷಂಟ್ಸ್ಗೆಲ್ಲ ಮೆಡಿಸಿನ್ ಆಯಿತು, ಇಂಜೆಕ್ಷನ್ ಆಯಿತು ಎಲ್ಲ ಕೊಡಾಕತ್ತೇವಿ. ಸೊ ಪಂಚಾಯತಿಗೂ ನಾವು ಲೆಟರ್ ಎಲ್ಲ ಕೊಟ್ಟಿದ್ದೇವೆ, ಊರಾಗೆಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕಂತ ಹೇಳಿ. ಸೊ ಈಗ ನಿನ್ನೆಗಿಂತ ಇವತ್ತು ಸ್ವಲ್ಪ ಪೇಷಂಟ್ ಎಲ್ಲ ಕಮ್ಮಿ ಬಂದವ್ರಿ. ಮತ್ತು ನಮ್ಮ ಆಶಾ ಕಾರ್ಯಕರ್ತೆಯರಿಂದ ಇಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿ ಆಶಾವ್ರನ್ನೂ ಇಲ್ಲಿ ಹಾಕಿ 10 ಟೀಮ್ ಮಾಡಿ ಲಾರ್ವಾ ಸಮೀಕ್ಷೆನೂ ನಡ್ಸಾಕತ್ತೀವಿ. ಸರ್ ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಕ್ಲೀನ್ಲಿನೆಸ್ ಎಲ್ಲ ಇಟ್ಕೊಬೇಕ್ರಿ. ಮತ್ತು ಅದು ಸಿಂಪ್ಟಮ್ಸ್ ಎಲ್ಲ ಅದು ಸ್ಪ್ರೆಡ್ ಹಾಕೊಂಡಿರ್ತೈತಿ. ಸೊ ಅದ್ರ ಸಂಬಂಧ ನಾವು ಪಂಚಾಯತಿಗೆಲ್ಲ ಲೆಟರ್ ಕೊಟ್ಟೇವ್ರಿ. ಸೊ ಇದು ಲಾರ್ವಾದ ಹೆಂಗೈತ್ರಿ, ಅವ ಸ್ವಚ್ಛ ನೀರೊಳಗನ ಉತ್ಪತ್ತಿ ಆಗ್ತಿರ್ತಾವ. ಅದ್ರ ಸಂಬಂಧ ಡೈಲಿ ಮನೆಯೊಳಗೆ ನೀರು ಟ್ಯಾಂಕ್ ಇರಲಿ ಏನೂ ಇರಲಿ ಅದನ್ನ ಕ್ಲೀನ್ ಮಾಡ್ಕೋಬೇಕ್ರಿ. ಮತ್ತು ವಾರ ಒಳಗೆ 1 ದಿವಸ ನಾವು ಡ್ರೈ ಡೇ ಅಂತ ಹೇಳಿ ಮಾಡ್ತೇವೆ. ಆ ದಿವಸ ಏನು ಮಾಡೋದ್ರಿ, ಮನೆದಾಗ ನೀರೆಲ್ಲ ಖಾಲಿ ಮಾಡಿ 1 ದಿವಸ ಅದನ್ನೆಲ್ಲ ಒಣಗಿಸ್ಬೇಕ್ರಿ. ಟ್ಯಾಂಕ್ ಎಲ್ಲ ಬಿಸಿಲಿಗಿಟ್ಟ ಒಣಗಿಸಿ ಮತ್ತು ನೆಕ್ಸ್ಟ್ ಡೇ ನೀರು ಕಲೆಕ್ಟ್ ಮಾಡ್ಕೊಬೋದ್ರಿ. ಮತ್ತು ಮನೆ ಸುತ್ತಮುತ್ತ ಎಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕಾ, ಇದ್ರ ಬಗ್ಗೆ ನಾವು ಜನರಿಗೂ ಎಲ್ಲ ಅರಿವು ಮೂಡಿಸಿದ್ದೇವೆ ರೀ.